ನಮಸ್ಕಾರ ಸ್ನೇಹಿತರೆ, KCET 2025 ರಿಸಲ್ಟ್ ಅಪ್ಡೇಟ್ಗೆ ಸುಸ್ವಾಗತ. ಓಕೆ, ಇವಾಗ ತಾನೇ ನಾನು ಲೈವ್ ಮುಗಿಸ್ಕೊಂಬಂದೆ ಅಂತಂದರೆ ರಿಸಲ್ಟ್ ಬಂದ ತಕ್ಷಣ ಯಾವ ರೀತಿ ಚೆಕ್ಔಟ್ ಮಾಡ್ಕೊಳ್ಳೋದು ಅಂತಂದು ವೀಡಿಯೋ ಮಾಡಿದ್ದೆ. ಅದು ನೀವು ನೋಡ್ಕೊಂಡು ರಿಟರ್ಡ್ ಯಾರೆಲ್ಲ ಲೈವ್ ಜಾಯ್ನ್ ಆಗಿದ್ರು ಎಲ್ಲರೂ ಕೂಡ ನೋಡಿದ್ದೀರಾ. ಸರಿ, ಈ ಒಂದು ವೀಡಿಯೋದಲ್ಲಿ ಅಂತಂದರೆ ಲೈವ್ ಆಗಿ ನೀವು ಕೂಡ ಚೆಕ್ಔಟ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಥವಾ ಲಿಂಕ್ ಸಿಕ್ಕಿಲ್ಲಪ್ಪ ಅಂತಂದರೆ ಏನಿಲ್ಲ, ನಿಮ್ಮ ಈ ಒಂದು ವಿಡಿಯೋ ಕಾಮೆಂಟ್ ಸೆಕ್ಷನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಾಟ್ಸಪ್ ಚಾನಲ್ ಇರ್ತದೆ ಅಥವಾ ಲಿಂಕ್ನ ಕೊಟ್ಬಿಟ್ಟಿರ್ತೀನಿ. ಡೈರೆಕ್ಟಾಗಿ ಲಿಂಕ್ನ ಓಪನ್ ಮಾಡ್ಕೊರಿ. ಲಿಂಕ್ ಇಲ್ಲದೆ ನೋಡಿ ಈ ರೀತಿ ಲಿಂಕ್ ಇರ್ತದೆ, ಈ ರೀತಿ ಓಪನ್ ಮಾಡ್ಕೊಂಡ್ರೆ ಓಪನ್ ಆಗುತ್ತೆ. CET-online.karnataka.gov.in ರ್ಯಾಂಕ್ 2025 ಅಂತ ಬರ್ತದೆ. ಓಕೆ, ಚೆಕ್ ರಿಸಲ್ಟ್ ಆಟ್ ASPX ಬರ್ತದೆ. ಬಟ್ ಇಲ್ಲಿ ಚೆಕ್ಔಟ್ ಮಾಡ್ಕೊಳಕ್ಕೆ ಹೋದಂದ್ರೆ ಸಿಕ್ಕಾಪಟ್ಟೆ ಸರ್ವರ್ ಬಿಸಿ. ಯಾಕಂತಂದ್ರೆ ಈಗ ಲಕ್ಷಾಂತರ ಗಟ್ಟಲೆ ಸ್ಟೂಡೆಂಟ್ಸ್ ಏನಾಗಿದ್ದಾರೆ ಅಂತಂದರೆ ಒಂದಿದ್ದಾರೆ, ಬಟ್ ಸರ್ವರ್ ಬಿಸಿ ಫುಲ್ ಬರ್ತದೆ. ಸೊ ನಿಮ್ಗೆ ಅದಕ್ಕೋಸ್ಕರ ನಿಮಗೆ ಚೆಕ್ಔಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈಗಾಗಲೇ ನಾನು ಲೈವಲ್ಲಿ ಹೇಳಿದೆ, ನಿಮ್ಗೆ ತೋರಿಸಿದೆ. ಬೇಕಾದರೂ ಕೂಡ ಏನಿಲ್ಲ, ಅಪ್ಲಿಕೇಶನ್ ಈ ರೀತಿ ಲಿಂಕ್ ಓಪನ್ ಆಗ್ತದೆ. ನೀವೇನು ಮಾಡಬೇಕು, ಕ್ಯಾಂಡಿಡೇಟ್ ಅಪ್ಲಿಕೇಶನ್ ನಂಬರ್ ಹಾಕಬೇಕು. ಇಲ್ಲಿ ಕಾಣಿಸಿದ ಅಪ್ಲಿಕೇಶನ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿರಿ. ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಸಬ್ಮಿಟ್ ಕೊಟ್ಬಿಟ್ರೆ ಈ ರೀತಿಯಾಗಿ ಒಂದು ಲಿಂಕ್ನ ಶೋ ಆಗುತ್ತೆ. ಇದರಲ್ಲಿ ಏನೇನು ಮಾಡಬೇಕಂತಂದರೆ, ಒಂದು ನೀವು ಕಾಣಿಸ್ತಿದೆ ನೋಡಿ, ಇದು ಏನಪ್ಪ ಅಂತಂದರೆ ನಿಮ್ಮ ಒಂದು ಥಿಯರಿ PUCದು ಥಿಯರಿ ಮಾರ್ಕ್ಸ್ ತೊಗೊಂಡಿದ್ದು. ಇಲ್ಲಿ PUCದು ನೀವು KCET ಎಕ್ಸಾಮ್ ಬರೆದಿದ್ರು ನೋಡಿ, 60ಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ರು ಅನ್ನೋದು ಇಲ್ಲಿ ರ್ಯಾಂಕ್. ಲೈಕ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ಸ್ದು B ಫಾರ್ಮಾ 1,47,000, ಇಂಜಿನಿಯರಿಂಗ್ 2,22,000, ನರ್ಸಿಂಗ್ 1,16,000, D ಫಾರ್ಮಾ 1,47,000, ಅಗ್ರಿಕಲ್ಚರ್ 1,49,000, ವೆಟರ್ನರಿ 1,11,000 ಆ್ಯಂಡ್ ನ್ಯಾಚುರೋಪತಿ 1,52,000 ಇದೆ. ರ್ಯಾಂಕ್ ಅನಾಲಿಸಿಸ್ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಡೈರೆಕ್ಟಾಗಿ ಚೆಕ್ಔಟ್ ಮಾಡ್ಕೋರಿ. ಸ್ವಲ್ಪ ಸರ್ವರ್ ಬಿಸಿ ಇರ್ತದೆ ಖಂಡಿತವಾಗ್ಲೂ ಕೂಡ. ನೀವು ಇವಾಗ ಈ ವಿಡಿಯೋ ನೋಡ್ಕೊಂಡು ಏನಾದರೂ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂತಿತ್ತಂದರೆ ಸರ್ವರ್ ಬಿಸಿ ಬಂದೇ ಬರ್ತದೆ. ಸೊ ಇನ್ನೂ ಸ್ವಲ್ಪ ಟೈಮ್ ವೇಟ್ ಮಾಡಿ, ಖಂಡಿತವಾಗ್ಲೂ ಕೂಡ ಫ್ರೀ ಆಗುತ್ತೆ, ಆರಾಮ್ಸೆ ಚೆಕ್ಔಟ್ ಮಾಡ್ಕೋಬೋದು. ಸ್ವಲ್ಪ ನೀವೇನಾದರೂ ಕಮೆಂಟ್ ಸೆಕ್ಷನಲ್ಲಿ ರ್ಯಾಂಕ್ ಅನಾಲಿಸಿಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತಂದರೆ ಖಂಡಿತ ಮಾಡೋಣ. ಇನ್ನು ಮೇಲೆ ಮಾಡುವಂಥ ಸ್ಟೆಪ್ಸ್ ಪ್ರತಿಯೊಂದು ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಂದು ಹೇಳ್ತೀನಿ, KEದಲ್ಲಿ ಇದು ರಿಸಲ್ಟ್ ಬಿಡಿ, ರಿಸಲ್ಟ್ ಚೆಕ್ಔಟ್ ಮಾಡ್ಕೊಳ್ಳೋಕೆ ಏನಾಗಲ್ಲ. ಬಟ್ ನೆಕ್ಸ್ಟ್ ಟೈಮ್ KEದವ್ರು ಸಡನ್ನಾಗಿ ಏನಾದರೂ ಒಂದು ಲಿಂಕ್ ಬಿಡ್ತಂದರೆ ನಿಮಗೆ ಸಡನ್ನಾಗಿ ಬಂದುಬಿಟ್ಟು ಏನೇನು ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಸ್ವಲ್ಪ ಕೆಲವೊಂದಿಷ್ಟು ಕೇರ್ಫುಲ್ಲಾಗಿ ಮಾಡಬೇಕು. ಯಾರೆಲ್ಲ 1 ಲಕ್ಷದ ಮೇಲೆ ರ್ಯಾಂಕ್ ಬಂದಿರ್ತದೋ ಸೊ ಅವ್ರು ಮಾತ್ರ ನಮ್ಮ ಚಾನಲ್ ಫಾಲೋ ಮಾಡಲೇಬೇಕು. ಯಾಕಂತಂದರೆ ನಿಮಗೆ ಆ ರೀತಿ ಗೈಡ್ಲೈನ್ಸ್ ಸಿಗ್ತದೆ. ಸರಿ, ಆ್ಯಂಡ್ ನಿಮ್ಮ ಒಂದು ರ್ಯಾಂಕ್ ಎಷ್ಟಿದೆ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಮೋರ್ ಆ್ಯಂಡ್ ಅಪ್ಡೇಟ್ಗೋಸ್ಕರ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ಬಾಯ್.